ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಣ್. ನೀವೆಲ್ಲರೂ ಕೂಡ BMTC ಬಸ್ಗಳಲ್ಲಿ ಪ್ರಯಾಣ ಮಾಡಿರ್ತಾರೆ ಅಥವಾ ಕರ್ನಾಟಕದ ಯಾವುದೇ ಸಾರಿಗೆ ವಾಹನಗಳಲ್ಲಿ ಸಂಚರಿಸಬೇಕಾದ್ರೆ ಯಾರಾದರೂ ಏಕಾಏಕಿಯಾಗಿ ಎದ್ದು ಚಾಕುವಿನಿಂದ ನಿಮ್ಮ ಹೊಟ್ಟೆಗೆ ಹಿಡಿದು ಬಿಟ್ಟರೆ ಆಗಿನ ಕ್ಷಣವನ್ನು ನೀವು ಊಹಿಸಿಕೊಳ್ಳಿ. ಅದೇ ರೀತಿಯಾದಂಥ ಕ್ಷುಲ್ಲಕ ಕಾರಣಕ್ಕೆ ಪ್ರಯಾಣಿಕನೊಬ್ಬ BMTCಯ ವೋಲ್ವೋ ಬಸ್ ಕಂಡಕ್ಟರ್ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿಬಿಟ್ಟಿದ್ದಾನೆ. ಈಗಾಗಲೇ ಆ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಥರದ ಘಟನೆ ಮಂಗಳವಾರ ಸಂಜೆ ಸುಮಾರು 7 ಗಂಟೆಗೆ ವೈಟ್ ಫೀಲ್ಡ್ನ ITPL ಸಮೀಪದ ವೈದೇಹಿ ಆಸ್ಪತ್ರೆ ಜಂಕ್ಷನ್ನಲ್ಲಿ ನಡೆದಿರುವಂಥ ಘಟನೆ. ಈಗಾಗಲೇ ಈ ವಿಡಿಯೋಗಳನ್ನು ವೈರಲ್ ಆಗಿರೋ ವಿಡಿಯೋಗಳನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಜೊತೆಗೆ ಬಸ್ನಲ್ಲಿದ್ದಂಥ ಪ್ಯಾಸೆಂಜರ್ಗಳು ಹೇಗೆ ಶಾಕ್ ಒಳಗಾಗಿ ದಿಕ್ಕಾಪಾಲಾಗಿ ಓಡಿಬಿಟ್ಟಿದ್ದಾರೆ. ಎಲ್ಲಿ ಈತ ತಮಗೂ ಕೂಡ ಈ ರೀತಿಯಾಗಿ ಚಾಕುವಿನಿಂದ ಹೊಟ್ಟೆಗೆ ಚುಚ್ಚು ಬಿಡ್ತಾನೋ ಅಂತ ಆ ಘಟನೆಯನ್ನು ನೋಡಿದಾಗಂತೂ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿಬಿಡ್ತಾರೆ, ಜೊತೆಗೆ ಆಘಾತಕ್ಕೊಳಗಾಗ್ಬಿಡ್ತಾರೆ. ಜೊತೆಗೆ ಈ ಥರದ ಪರಿಸ್ಥಿತಿಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಕೂಡ ಗೊತ್ತಾಗಲಿಕ್ಕಿಲ್ಲ. ಸ್ನೇಹಿತರೆ, ಸಮಾಜದಲ್ಲಿ ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ಮಾನಸಿಕ ಖಿನ್ನತೆಗೊಳಗಾದವರು, ಜೊತೆಗೆ ಸೈಕೋಪಾಥಿಕ್ಗಳಂತೆ ವರ್ತಿಸುವವರು, ಜೊತೆಗೆ ಹುಚ್ಚರಂತೆ ಆಡುವವರು ಅನೇಕ ಮಂದಿ ಇದ್ದಾರೆ. ಈತನ ಈ ಹುಚ್ಚಾಟಕ್ಕೆ ಕಾರಣ ನಿರುದ್ಯೋಗ ಸಮಸ್ಯೆ ಅನ್ನೋದು ಪ್ರಾಥಮಿಕ ವರದಿಗಳಿಂದ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಸಮಾಜದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಅನೇಕರು ಕೆಲಸ ಇಲ್ಲದೆ ಒಂದು ಕಡೆ ಪರದಾಡ್ತಾ ಇದ್ದಾರೆ. ಮನೆಯಲ್ಲಿ ಮಾನಸಿಕ ಹಿಂಸೆ, ಕಿರುಕುಳ ಮನುಷ್ಯನನ್ನು ಯಾವ ಸ್ಥಿತಿಗೆ ತಳ್ಳಿಬಿಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿ ನಿಂತಿದೆ. ಸ್ನೇಹಿತರೆ, ಈ ಘಟನೆ ಎಲ್ಲಾಗಿದ್ದು, ಈ ವ್ಯಕ್ತಿ ಯಾರು, ಯಾಕೆ ಆತ ಚಾಕುವಿನಿಂದ ಚುಚ್ಚಿದ, ಜೊತೆಗೆ ಅದಾದ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಕುರಿತಾದ ಒಂದಿಷ್ಟು ಮಾಹಿತಿ. ಸ್ನೇಹಿತರೆ, BMTC 13ನೇ ಘಟಕದ ವೋಲ್ವೋ ಬಸ್ ಕಂಡಕ್ಟರ್ ಯೋಗೇಶ್ ಈಗ ಸದ್ಯ ಚಾಕುವಿನ ಹಿರಿತಕ್ಕೆ ಒಳಗಾದವರು. ಅವರು ಕೂಡ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದೇ ಈಗ ಖುಷಿಯ ವಿಷಯ. ಘಟನೆ ಸಂಬಂಧ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ 25 ವರ್ಷದ ಯುವಕ. ಈ ವಿಡಿಯೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆತ ಬಸ್ನಲ್ಲಿ ಎಲ್ಲ ಗ್ಲಾಸ್ಗಳನ್ನು ಹೊಡೆದು ಚೂರು ಮಾಡ್ತಾ ಇದ್ದಾನಲ್ಲ, ಆತ ಜಾರ್ಖಂಡ್ ಮೂಲದವನು. ಹರ್ಷ ಸಿನ್ಹಾ ಅಂತ 25 ವರ್ಷ. ಆದರೆ ಬಸ್ನಲ್ಲಿ ಆರಂಭದಲ್ಲಿ ಬಸ್ ಬರ್ತಾನೆ, ಮುಂದೆ ಆ ಡೋರ್ ಸಮೀಪ ನಿಂತಿರ್ತಾನೆ ಅವನು. ಕಂಡಕ್ಟರ್ ಆತನಿಗೆ ಹೋಗಪ್ಪ, ಒಳಗೆ ಹೋಗಪ್ಪ ಅಂತ ಆರಂಭದಲ್ಲಿ ಆತನಿಗೆ ತಿಳಿ ಹೇಳ್ತಾರೆ. ಅದಾದ ನಂತರ ಆತ ಒಳಗೆ ಕೂತ್ಕೊಳ್ಳಿಕ್ಕೆ ಅಂತ ಹೋಗ್ತಾನಂತಂದರೆ ಈ BMTC ಘಟಕ 13ರ ವೋಲ್ವೋ ಬಸ್ ನಿಮ್ಗೆ ಗೊತ್ತಿರ್ಬೋದು, ಆ ನೇಮ್ ಬೋರ್ಡು ಕೂಡ ಕಾಣ್ತಾ ಇದೆ. ನಿಮ್ಮ ಮಾಹಿತಿಗಿರಲಿ ಅಂತ ಹೇಳ್ತಾ ಇದ್ದೀನಿ. KA 57F0015 ವೈಟ್ ಫೀಲ್ಡ್ನಿಂದ ITPL ಕಡೆಯಿಂದ ಹೂಡಿಗೆ ತೆರಳ್ತಾ ಇತ್ತು. ಈ ಹೂಡಿಗೆ ತೆರಳಲಿಕ್ಕೆ ಈ ಹರ್ಷ ಸಿನ್ಹಾ ಬಸ್ ಏರ್ತಾನೆ. ಆರಂಭದಲ್ಲಿ ಬಾಗಿಲು ಬಳಿ ನಿಂತಿರ್ತಾನೆ. ಅದಾದಮೇಲೆ ಕಂಡಕ್ಟರ್ ಮುಂದೆ ಹೋಗಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ, ಜಸ್ಟ್ ವಾರ್ನಿಂಗ್ ಕೊಡ್ತಾರೆ ಅವನಿಗೆ. ಇದರಿಂದ ಕೋಪಗೊಂಡಿದ್ದಂತೆ ಹರ್ಷ ಸಿನ್ಹಾ. ಅದಾದ ನಂತರ ಹೋಗಿ ಅಲ್ಲಿ ಸೀಟ್ನಲ್ಲಿ ಕೂತ್ಕೊಳ್ತಾನೆ. ನೀವು ಆ ವಿಡಿಯೋಗಳನ್ನು ಕೂಡ ಗಮನಿಸಿರ್ಬೋದು. ಆರಂಭದಲ್ಲಿ ಕೂಗ್ತಾ ಇರ್ತಾನೆ, ಕಿರ್ಚಾಡ್ತಾ ಇರ್ತಾನೆ. ಅಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಅದು ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ, ಮುಜುಗರ ಅನಿಸುತ್ತೆ. ಯಾರೀತ ಈಗ ಒಂದೇ ಏಕಾಏಕಿಯಾಗಿ ಚೀರ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಅವ್ರಿಗೇನು ಕೂಡ ಗೊತ್ತಾಗಲಿಕ್ಕಿಲ್ಲ. ಈಗೆಲ್ಲ ಅನೇಕ ಮೆಟ್ರೋಗಳಲ್ಲಿ, ಜೊತೆಗೆ ಒಂದಿಷ್ಟು ರೀಲ್ಸ್ ವಿಡಿಯೋಗಳನ್ನು ಮಾಡೋ ನೆಪದಲ್ಲೂ ಕೂಡ ಅನೇಕರು ಏಕಾಏಕಿಯಾಗಿ ಚೀರ್ತಾ ಇದ್ದಾರೆ. ಒಂದಿಷ್ಟು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಹುಚ್ಚರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ವ್ಯಕ್ತಿಯು ಇರಬಹುದು ಅಂತ ಅಕ್ಕಪಕ್ಕ ನಿಂತಿದ್ದವರು, ಕೂತ್ಕೊಂಡವರು ಕೂಡ ಮೊದಲಿಗೆ ಆರಂಭದಲ್ಲಿ ಭ್ರಮಿಸಿರಬಹುದು. ಆದರೆ ಕಂಡಕ್ಟರ್ ಯಾಕಪ್ಪ ಕೂಗ್ತಾ ಇದ್ದೀಯಾ ಅಂತ ಕೋಪಗೊಂಡ, ಸುಮ್ಮನಿರಪ್ಪ ಅಂತ ಅವನಿಗೆ ವಾರ್ನಿಂಗ್ ಕೊಡ್ತಾರೆ. ಆಗ ಈತ ಏಕಾಏಕಿಯಾಗಿ ಹರ್ಷ ಸಿನ್ಹಾ ಕೋಪಗೊಳ್ತಾನೆ. ಏಕಾಏಕಿಯಾಗಿ ಬ್ಯಾಗ್ನಲ್ಲಿದ್ದಂಥ ಚಾಕು ತೆಗಿತಾನೆ. ಚಾಕು ತೆಗೆದವನೇ ಸೀದಾ ನೇರವಾಗಿ ಕಂಡಕ್ಟರ್ ಇದ್ದಂಥ ಬಳಿಗೆ ಹೋಗಿ ಅವನ ಹೊಟ್ಟೆಗೆ ಇರಿದು ಹಲ್ಲೆ ಮಾಡಿಬಿಡ್ತಾನೆ. ತಕ್ಷಣಕ್ಕೆ ಏಕಾಏಕಿ ಒಂದು 3ರಿಂದ 4 ಬಾರಿ ಆ ಚಾಕುವಿನಿಂದ ಹೊಟ್ಟೆಗೆ ಚುಚ್ಚಿದ ತಕ್ಷಣ ರಕ್ತಸ್ರಾವ ಹೋಗ್ಬಿಡುತ್ತೆ. ಕುಸಿದು ಬೀಳ್ತಾರೆ ನಿರ್ವಾಹಕರು, ಕಂಡಕ್ಟರು. ತದನಂತರ ಆತನನ್ನು ಎಲ್ಲ ಮುಗಿದ ನಂತರ ಕಂಡಕ್ಟರ್ ಯೋಗೇಶ್ನ ಪ್ರಯಾಣಿಕರು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರೋ ವಿಡಿಯೋವನ್ನು ನೋಡಿದ್ದಾರೆ. BMTC ಬಸ್ ಫುಲ್ ರಶ್ ಆಗಿಬಿಟ್ಟಿದೆ. ಕಂಡಕ್ಟರು ಒಂದು ಕಡೆ ಟಿಕೆಟನ್ನು ಇಶ್ಯೂ ಮಾಡ್ತಾ ಒಂದು ಕಡೆಯಿಂದ ಜನರನ್ನ ಮುಂದಕ್ಕೆ ಕಳಿಸ್ತಾ ಬರ್ತಾ ಇದ್ದಾರೆ.
ಬಾಗಿಲ ಬಳಿ ನಿಂತಿದ್ದಂಥ ಯುವಕನಿಗೆ ಮುಂದೆ ಹೋಗ್ಲಿಕ್ಕೆ ಹೇಳಿದ್ದಕ್ಕೆ ಒಂದು ಕಡೆ ಕೋಪ ಬಂದಿದೆ. ಅದಾದ ನಂತರ ಅಲ್ಲಿ ಕುತ್ಕೊಂಡು ಚೀರಿದ್ದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಇನ್ನೊಂದು ಬಾರಿ ಕೋಪ ಬಂದಿದೆ. ಆತನ ಬ್ಯಾಗ್ನಲ್ಲಿ ಚಾಕುವನ್ನು ಹಿಡ್ಕೊಂಡೇ ಬಂದಿದ್ದಾನೆ. ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾನೆ, ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾನೆ. ಸೈಕೋ ಥರ ಕೂಗಲಿಕ್ಕೆ ಮಾಡ್ತಿದ್ದಂಥ ವ್ಯಕ್ತಿಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಈ ಥರದ ದುಷ್ಕೃತ್ಯವನ್ನು ಎಸಗಿಬಿಟ್ಟಿದ್ದಾನೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಾಗೆ ಹುಡುಗಿಯೊಬ್ಬಳು ಆ ಬಸ್ನಲ್ಲಿ ಮುಂದೆ ಫ್ರಂಟ್ ಡ್ರೈವರ್ ಇದ್ದಂಥ ಸೀಟ್ ಪಕ್ಕದಲ್ಲಿ ನಿಂತ್ಕೊಂಡು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಪರಿತಪಿಸ್ತಾ ಇದ್ದಾಳೆ. ಅಲ್ಲಿ ಕಂಡಕ್ಟರ್ ಒಂದು ಕಡೆ ರಕ್ತದ ಮಡುವಿನಲ್ಲಿ ಬಿದ್ದುಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಡ್ರೈವರ್ ಫ್ರಂಟ್ ಡೋರ್ನ ಲಾಕ್ ಮಾಡಿ ಕೆಳಗೆ ಇಳಿದುಬಿಟ್ಟಿದ್ದಾರೆ. ಜನರಿಗೆ ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಕು ಅನ್ನೋದು ಗೊತ್ತಾಗ್ತಲ್ಲ. ಒಂದಿಷ್ಟು ಜನ ಕಿಟಕಿಯಿಂದ ಇಳಿತಾರೆ, ಇನ್ನೊಂದಿಷ್ಟು ಜನ ಫ್ರಂಟ್ ಡೋರಿಂದ ತೆಕ್ಕೊಂಡು ಇಳಿತಾರೆ. ಆರಂಭದಲ್ಲಿ ಎಲ್ಲರೂ ಕೂಡ ನುಗ್ಗಲಾಗ್ಬಿಡುತ್ತೆ, ಹೇಗೋ ಪಾರಾಗಬೇಕು, ತಮ್ಮ ಜೀವವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಬಸ್ನಿಂದ ಕೆಳಗೆ ಇಳಿದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅದಾದಮೇಲೆ ಆತನ ಹುಚ್ಚಾಟ ನೀವು ನೋಡಲೇಬೇಕು. ಆತ ಒಂದು ಕಡೆ ತಾನು ತಪ್ಪಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಖಂಡಿತವಾಗಿಯೂ ಫ್ರಂಟಲ್ಲಿರ್ತಕ್ಕಂಥ ಡ್ರೈವರ್ ಸೀಟ್ ಪಕ್ಕದ ಕಿಟಕಿಯಿಂದ ಜಂಪ್ ಮಾಡಿ ಹೋಗ್ತಾ ಇದ್ದ. ಆದರೆ ಅವನು ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ಲಾಸ್ಗಳನ್ನು ಅದೇ ಬಸ್ನಲ್ಲಿದ್ದಂಥ ಸುತ್ತಿಗೆಯಿಂದ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಎಲ್ಲದನ್ನೂ ಚೂರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ಅವನ ಆಕ್ರೋಶ, ಒಂದು ಕೋಪ. ಈಗ ಸದ್ಯ ತಿಳಿದು ಬಂದಿರುವ ಮಾಹಿತಿಯಂತೆ ಬಸ್ಸಿನ ಬಾಗಿಲು ಹಾಗೂ ಮುಂಬದಿಯ ಗಾಜನ್ನು ಎಲ್ಲವನ್ನು ಕೂಡ ಹೊಡೆದು ಪುಡಿಗಟ್ಟಿಬಿಟ್ಟಿದ್ದಾನೆ. ಕೈಯಲ್ಲಿರ್ತಕ್ಕಂಥ ಚಾಕುವಿನಿಂದ ಇಳಿತಾ ಇದ್ದವ್ರಿಗೂ ಕೂಡ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಚುಚ್ಚಲಿಕ್ಕೂ ಕೂಡ ಮುಂದಾಗ್ತಾನೆ, ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾನೆ. ಅದಾದಮೇಲೆ ಭಯಭೀತರಾದಂಥ ಪ್ರಯಾಣಿಕರೆಲ್ಲರೂ ಹೊರಗೆ ನಿಂತ್ಕೊಂಡು ಇವೆಲ್ಲವನ್ನು ಕೂಡ ಗಮನಿಸುವ ಕೆಲಸವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಜಾರ್ಖಂಡ್ ಮೂಲದ ಆರೋಪಿ ಹರ್ಷ ಸಿನ್ಹಾ ಇದ್ದಾನಲ್ಲ, ಮೊದಲಿಗೆ ಇದೇ ಸಿಲಿಕಾನ್ ಸಿಟಿಯಲ್ಲಿ ಟೆಲಿಪರ್ಫಾರ್ಮೆನ್ಸ್ ಹೆಸರಿನ BPO ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಆದರೆ ಅವರು ಆರಂಭದಲ್ಲಿ ಕಳೆದ ತಿಂಗಳು ಈತನ ಕೆಲಸದ ಕಂಪ್ನಿ ತೆಗೆದು ಹಾಕಿಬಿಟ್ಟಿದೆ ಕೆಲಸದಿಂದ. ಅದಾದಮೇಲೆ ಒಂದಿಷ್ಟು ಕೆಲಸಗಳಿಗೆ ಹುಡುಕಾಟ ಮಾಡಿದ್ದಾನೆ. ಈ ಸಂಬಂಧವಾಗಿಯೇ ಈತ ಇನ್ನೊಂದು ಕೆಲಸವನ್ನು ಹುಡುಕೋ ಸಲುವಾಗಿ ಮತ್ತೊಂದು ಕೆಲಸಕ್ಕೆ ಹೋಗಿದ್ದಾನೆ. ಅಲ್ಲೂ ಕೂಡ ಅವನ ಇಂಟರ್ವ್ಯೂ ಫೇಲ್ ಆಗಿದೆ. ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾನೆ. ಅದಕ್ಕೆ ಬ್ಯಾಗ್ನಲ್ಲಿ ಈ ರೀತಿಯಾಗಿ ಚಾಕುವನ್ನು ಹಿಡ್ಕೊಂಡು ನಾನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹ, ಏನಾದರೂ ಕೃತ್ಯವನ್ನು ಎಸಗಿ ನಾನು ಜೈಲಿಗೆ ಹೋಗಿಬಿಡ್ತೀನಿ ಅನ್ನೋ ಮನಸ್ಥಿತಿಯನ್ನು ಹೊಂದಿದ್ನಂತ. ಹಾಗಾಗಿ ಈ ಸಾರ್ವಜನಿಕ ಬದುಕಿನಿಂದ ಮುಕ್ತನಾಗಿ ನಾನು ಒಳಗೆ ಹೋಗಿ ಜೈಲಿನಲ್ಲಿ ಜೀವನವನ್ನು ಕಳೀತೀನಿ ಅನ್ನೋ ಉದ್ದೇಶವನ್ನು ಈತ ಹೊಂದಿದ್ದ ಅನಿಸುತ್ತೆ. ಹಾಗಾಗಿ ಮಾನಸಿಕವಾಗಿ ಕುಗ್ಗೋಗಿ ಈ ರೀತಿಯಾಗಿ ಸಾರ್ವಜನಿಕರಲ್ಲಿ ಭಯ ಉತ್ಪಾದನೆ ಮಾಡಿಬಿಟ್ಟಿದ್ದಾನೆ. ಒಂದು ಕಡೆ ಸಾರ್ವಜನಿಕ ಆಸ್ತಿಯಾದಂಥ ಬಸ್ಸನ್ನು ನಾಶಗೊಳಿಸಿದ್ದಾನೆ, ಇನ್ನೊಂದು ಕಡೆ ಕಂಡಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿಬಿಟ್ಟಿದ್ದಾನೆ. ಜೊತೆಗೆ ವಲಸಿಗ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಹರ್ಷ ಸಿನ್ಹಾ, ಆತನ ಮೇಲೆ ಈಗಾಗಲೇ ಕಾನೂನಿನ ಕ್ರಮ ಏನು, ಮುಂದೆ ಏನು ತೆಗೆದುಕೊಳ್ಬೇಕು, ಜೊತೆಗೆ ಈ ಬೇರೆ ರಾಜ್ಯಗಳಿಂದ ಬಂದಂಥ ವಲಸಿಗರಿಂದ ಕನ್ನಡಿಗರನ್ನು ಹೇಗೆ ರಕ್ಷಣೆ ಮಾಡಬೇಕು, ಜೊತೆಗೆ ಉಚ್ಚಾಟ ಪೇಚಾಟಗಳು ನಿಲ್ಲಬೇಕು, ಜನರು ನಿರ್ಭೀತಿಯಿಂದ BMTC ಬಸ್ಗಳಲ್ಲಿ ಜೊತೆಗೆ ಸಾರಿಗೆ ವಾಹನಗಳಲ್ಲಿ ಸಂಚರಿಸುವಂತೆ ಆಗಬೇಕು. ಇದೆಲ್ಲವೂ ಕೂಡ ಸದ್ಯ ಈಗ ಆಗಬೇಕಾಗಿರೋ ಬೆಳವಣಿಗೆಗಳು. ಆದರೆ ನಾನು ಆರಂಭದಲ್ಲಿ ಹೇಳಿದೆ ನಿಮಗೆಲ್ಲರಿಗೂ ಕೂಡ, ಒಂದು ಸಮಾಜದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇರೋ ಸಂದರ್ಭದಲ್ಲಿ ಮನುಷ್ಯ ಕೆಲಸವಿಲ್ಲದೆ, ಮನೇಲಿ ಕೂಡ ಕೆಲಸ ಇಲ್ಲದೆ ಪ್ರತಿನಿತ್ಯ ದಿನ ದೂಡಬೇಕಾದಾಗ ಆತನ ಮಾನಸಿಕ ಪರಿಸ್ಥಿತಿಯು ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗಿಬಿಡುತ್ತೆ ಅಂತ. ಆದರೆ ತನ್ನ ಕೋಪವನ್ನು ಹೀಗೆ ಸಾರ್ವಜನಿಕರ ಮೇಲೆ ತೋರಿಸೋದಿದೆಯಲ್ಲ, ಆ ಕೆಲಸ ಯಾರೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಇಂತಹ ವ್ಯಕ್ತಿಗಳನ್ನು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಥರದ ಸಾರ್ವಜನಿಕ ಸಂದರ್ಭಗಳಲ್ಲಿ, ಜೊತೆಗೆ ಈ ಥರದ ಸನ್ನಿವೇಶಗಳಲ್ಲಿ ಆ ಥರದ ವ್ಯಕ್ತಿಗಳೇನಾದರೂ ಕಂಡ್ರೆ ಅವರಿಂದ ತುಂಬ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ. ಇಲ್ಲಿ ಘಟನೆಯನ್ನು ನಾವು ನೋಡಿದಾಗ ಆರಂಭದಲ್ಲಿ ಇಡೀ ಬಸ್ ರಶ್ ಆಗಿದೆ. ಬಹಳಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಣುಮಕ್ಕಳು ಭಯಭೀತರಾಗಿದ್ದರೂ ಕೂಡ ಗಂಡು ಮಕ್ಕಳು ಎಲ್ಲರೂ ಕೂಡ ಏಕಾಏಕಿಯಾಗಿ ಆತನನ್ನು ಹಿಡ್ಕೊಂಡಿದ್ರೆ ಆತ ಯಾರಿಗೂ ಕೂಡ ಏನು ಈಡಲ್ಲ. ಅವನು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದರೆ ಎಲ್ಲರೂ ಕೂಡ ಆತನಿಗೆ ಒಂದಿಷ್ಟು ಪೆಟ್ಟುಗಳನ್ನು ಕೊಟ್ಟು ಅಥವಾ ಕೈಯನ್ನು ಹಿಡಿದು ಎಡೆಮುರಿ ಕಟ್ಟಿಬಿಡ್ಬೋದಿತ್ತು, ಪೊಲೀಸರ ವಶಕ್ಕೂ ಕೂಡ ಒಪ್ಪಿಸ್ಬೋದಿತ್ತು. ಆದರೆ ಜನರೆಲ್ಲರೂ ಕೂಡ, ಎಲ್ಲ ಯುವಕರು ಕೂಡ ಭಯಭೀತರಾಗಿದ್ದಿದೆಯಲ್ಲ, ಅದೊಂದು ಸ್ವಲ್ಪ ವಿಷಾದನೀಯ ಅಂತ ಅನಿಸುತ್ತೆ. ಏನೇ ಇದೇ ರೀತಿ ಆದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.